ಮಿಷನ್ ಅನ್ನು ಕೊಟ್ಟಿದ್ದೇನೆ. ಬಳ್ಳಾರಿ ಕಾರಾಗೃಹ ಬಂಧಿತ ಮಹಿಳೆಯರ ಅವರು ಒಳಗಡೆ ಕೂತ್ಕೊಂಡು ಬೇಸರ ಆಗ್ತಾ ಇರ್ತದೆ, ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದಿರ್ಬೋದು, ಇನ್ನೊಂದು ಹೊಲಿಗೆ ತರಬೇತಿ ಇರ್ಬೋದು, ಕಲ್ತಿದ್ರೆ ಯಾಕೆ ಅದು ಉಪಯೋಗ ಆಗಬಾರ್ದು ಅಂತೇಳಿ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರು ಪುಷ್ಪಾಂಜಲಿ ಮೇಡಮ್ ಇರ್ತಾರೆ, ಅವರ ಸಮ್ಮುಖದಲ್ಲಿ ನಾನು ಬಳ್ಳಾರಿ ಕಾರಾಗೃಹಕ್ಕೆ 2 ವರ್ಷದಿಂದ ನಾನು ಮಿಷನ್ ಅನ್ನು ಕೊಟ್ಟಿದ್ದೀನಿ. ಇದಲ್ಲದೆ ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಒ ಮೇಡಮ್ ನಂದಿನಿ ಮೇಡಮ್ ಹೊಸದಾಗಿ ಬಂದಿದ್ರು, ನೂತನವಾಗಿ 1 ವಾರ ಆಗಿತ್ತು. ಒಂದು ಬಡ ಮಹಿಳೆ ನಿಮ್ಮ ಲಯನ್ಸ್ ಕ್ಲಬ್ ಇಂದ ನಮ್ಗೆ ಏನಾದರೂ ಕೊಡ್ಲಿಕ್ಕೆ ಆಗ್ತದ ಅಂತ ಕೇಳುವಾಗ ನಾವು 7,000 ರೂಪಾಯಿ ಬೆಲೆ ಬಾಳುವ ಟೀ ಮತ್ತೆ ಕಾಫಿ ಡಿಕಾಕ್ಷನ್ ಉಳ್ಳ ಒಂದು ಏನು ಕ್ಯಾನ್ ಅನ್ನ ನಾವು ಕೊಟ್ವಿ, ಮೊನ್ನೆ ಕೂಡ ಕೊಟ್ವಿ. ಹಸ್ತಾಂತರ ಮಾಡಿದ್ದು ನಂದಿನಿ ಮೇಡಮ್ ಅವರು, ಜಿಲ್ಲಾ ಪಂಚಾಯತ್ ಸಿಒ. ಇದಲ್ಲದೆ ಇದೇ ತರ ಮುಂದೆ ನಾವು ಒಂದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅನ್ಕೊಂಡಿದ್ದೀನಿ. ಈಗ ಮಂಡ್ಯ ಜೈಲಲ್ಲಿ ಕೂಡ ಅಲ್ಲಿ ನಾನು ಕೌನ್ಸಿಲಿಂಗ್ ಹೋಗ್ತಾ ಇರ್ತೀನಿ, ಅಲ್ಲಿ ಜೈಲಲ್ಲೂ ಕೂಡ ಸ್ವಾಮಿ ಕೇಳಿದ್ದಾರೆ, ಒಂದು ಮಿಷನ್ ಅನ್ನು ನನಗೂ ಕೊಡಿ, ನಾವು ಬಟ್ಟೆ ಸ್ಟಿಚಿಂಗ್ ಮಾಡ್ತೀವಿ, ಎಂಬ್ರಾಯ್ಡಿಂಗ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ DC ಅವ್ರಿಗೆ ಮಾತಾಡಿ ಗಮನಿಸಲು ಅವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿ ಮಂಡ್ಯ ಜೈಲಿಗೆ. ಇದೇ ಥರ ನಾನು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊನ್ನೆನೂ ಕೂಡ ಕೆಲವೊಂದು ಮಹಿಳೆಯರ ವಿಚಾರ ಬಂದಾಗ ತುಂಬ ಸವಾಲಾಗಿರ್ತದೆ. ಪ್ರಾಣದ ಅಂಗನ ತೊಂದು ಕೂಡ ಆಸಿಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಎದುರುಗಡೆ ಇರೋದವ್ರಿಗೆ ಅನ್ಯಾಯ ಆಗಿರುತ್ತೆ, ಇನ್ನು ಅನ್ಯಾಯ ಆಗಿರುವಂಥ ಪತಿ ಮನೆಯವರು ಕೂಡ ಆಸಿಡ್ ಹಾಕ್ತೀನಿ ಅಂತಾರೆ, ಕೊಲೆ ಬೆದರಿಕೆಗಳಾಗ್ತಾ ಇದ್ದಾರೆ. ಆದರೆ ಯಾವುದೇ ಕೊಲೆ ಬೆದರಿಕೆಗೆ ನಾನು ಹೋಗೋದಿಲ್ಲ. ನಾನು ನೇರ ಯಾವ್ದಾದ್ರು ಮಹಿಳಾ ದೌರ್ಜನ್ಯ ಘಟನೆ ಬಂದಾಗ ಹೋಗೋದೇ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರನ್ನು ನೋಡ್ತೀನಿ, ಆಮೇಲೆ ಜಿಲ್ಲಾ ವರಿಷ್ಠಾಧಿಕಾರಿಗಳ